ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 4ನೇ ತರಗತಿ ಪರಿಸರ ಅಧ್ಯಯನದಲ್ಲಿ SATSದಲ್ಲಿರ್ತಕ್ಕಂಥ LBA ಲೆಸನ್ ಪ್ಲ್ಯಾನನ್ನು ಯಾವುದರತ್ನಾಗಿ ಪಾಠದ ಒಂದು ಲೆಸನ್ ಪ್ಲ್ಯಾನ್ ಪ್ರಿಪೇರ್ ಮಾಡ್ಬೋದು. 2 ಪಾಠ ತೊಗೊಂಡಿದ್ದೀನಿ, ಪ್ರಾಣಿ ಪ್ರಪಂಚ ಮತ್ತು ಸವಿಜೇನು. ಅವೆರಡು ಪಾಠದ ಒಂದು ಮಾಡೆಲಾಗಿ ತೋರಿಸ್ತೀನಿ. ಇದೇ ತನಕ ಕನ್ನಡ ಕೂಡ ನಾವು ಹಾಕಿದ್ದೀವಿ, ಅಪ್ಲೋಡ್ ಆಲ್ರೆಡಿ ಆಗಿದೆ. ಸೊ ಯಾರಿಗೆಲ್ಲ PDF ಗಳು ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ PDF ಬೈ ಮಾಡ್ಬೋದು. ಫ್ರೀಯಾಗಿ ಕೊಡೋದಿಲ್ಲ, ಓಕೆನಾ. 4 ಸಬ್ಜೆಕ್ಟ್ಗೂ ಸಿಗ್ತವೆ, ಅವುಗಳನ್ನು ತಗೊಳ್ಳೋ ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಪ್ರಾಣಿ ಪ್ರಪಂಚ, ಮಿನಿಮಮ್ 4ರಿಂದ 5 ಅವಧಿಗಳು ತಗೊಳ್ತದೆ. ಅಷ್ಟು ಡೇಟನ್ನು ನೀವು ಹಾಕಿ. 2 ಕಲಿಕಾ ಫಲ ಇದ್ದಾವೆ. ಪ್ರಾಣಿಗಳಿಗೂ ಮತ್ತು ಮಾನವರಿಗೂ ಕಾಣುವ ಹೋಲಿಕೆ ಮತ್ತು ವ್ಯತ್ಯಾಸಗಳನ್ನು ಗುರುತಿಸುವರು. 2ನೇದು ಪ್ರಾಣಿಗಳಿಗೂ ಮಾನವರಿಗೂ ಇರುವ ಸಂಬಂಧವನ್ನು ಅರಿವರು. ಸೊ ಇದಕ್ಕಿರ್ತಕ್ಕಂಥ ಟೀಚಿಂಗ್ ಏಡ್ಸು ಪ್ರಾಣಿಗಳ ಚಿತ್ರಪಟ, ವಿಡಿಯೋಗಳಾಗಿರ್ಬೋದು, PPTಗಳಾಗಿರ್ಬೋದು, ಇನ್ನಿತರ ಚಿತ್ರಪಟ, ಪ್ರಶ್ನಾಲಕೋಟೆ, ಪಾಠಾಧಾರಿತ ಮೌಲ್ಯಾಂಕನದ ಕೈಪಿಡಿ. ಪ್ರಕ್ರಿಯೆ ಮತ್ತು ಚಟುವಟಿಕೆಯಲ್ಲಿ ಆರಂಭಿಕ ಹಂತದಲ್ಲಿ ಚಿತ್ರ ವಿವರಣೆ ತೊಗೊಂಡಿವಿ, ಬೆಳವಣಿಗೆ ಹಂತದಲ್ಲಿ ಗುಂಪು ಚಟುವಟಿಕೆ, ಮುಕ್ತಾಯದ ಹಂತದಲ್ಲಿ ಸಾರಾಂಶ ಮತ್ತು ಪುನರಾವಲೋಕನ. ಘಟಕವಾರು ಮೌಲ್ಯಮಾಪನದಲ್ಲಿ ಬಳಕೆ ಮಾಡತಕ್ಕಂಥ ಪ್ರಶ್ನೆ: ನೀನು ಮತ್ತು ಹಸುವಿನ ನಡುವಿನ ವ್ಯತ್ಯಾಸ ತಿಳಿಸು. ವಿವಿಧ ಪ್ರಾಣಿಗಳ ಗಾತ್ರ, ಬಣ್ಣ, ಆಹಾರ ಮತ್ತು ವಾಸಸ್ಥಳ ಪಟ್ಟಿ ಮಾಡು. ಆನೆಯ ಮುಖವಾಡ ಮಾಡುವ ಕ್ರಾಫ್ಟ್ ಚಟುವಟಿಕೆಯನ್ನು ಮಾಡೋದು. ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಒಗಟನ್ನು ಬಿಡಿಸೋದು. ಪಾಠಾಧಾರಿತ ಮೌಲ್ಯಾಂಕನ LBA ಘಟಕ ಪರೀಕ್ಷೆಯನ್ನು ಮಾಡೋದು. ಸೊ ಪ್ರತಿಯೊಂದರದ್ದು ವಿವರಣೆ ಕೊಟ್ಟಿದ್ದೀವಿ. ಸೊ ಫಸ್ಟಲ್ಲಿ ನಾವು ಆರಂಭಿಕ ಹಂತದಲ್ಲಿ ಚಿತ್ರ ವಿವರಣೆಯನ್ನು ಕೊಟ್ಟಿದ್ದೀವಿ. ಏನು ಮಾಡ್ಬೋದಂದರೆ, ವಿದ್ಯಾರ್ಥಿಗಳಿಗೆ ವಿವಿಧ ಪ್ರಾಣಿಗಳ ಚಿತ್ರವನ್ನು ತೋರಿಸೋದು ಹಾಗೂ ಅವುಗಳ ಆಹಾರ, ವಾಸಸ್ಥಳ, ಗಾತ್ರದ ಕುರಿತಾಗಿರ್ತಕ್ಕಂಥ ಪ್ರಶ್ನೆ ಕೇಳಿ ಉತ್ತರಗಳನ್ನು ಪಡಿಬಹುದು. ಇನ್ನು ಬೆಳವಣಿಗೆ ಹಂತದಲ್ಲಿ ಗುಂಪು ಚಟುವಟಿಕೆಗಳಿದ್ದಾವೆ. ಈ ಹಂತದಲ್ಲಿ ಚಿತ್ರಪಟಗಳು, ವಿಡಿಯೋ ತುಣುಕುಗಳು, PPTಗಳ ಮೂಲಕ ಕೆಳಗಿನ ಕಲಿಕಾಂಶಗಳ ಕುರಿತು ಮಕ್ಕಳಿಗೆ ವಿವರಣೆಯನ್ನು ಕೊಡೋದು. ಅದರಲ್ಲಿ ಮನುಷ್ಯರಿಗೆ ಮತ್ತು ಪ್ರಾಣಿಗಳಿರುವ ಹೋಲಿಕೆ ಮಾಡೋದು, ವಿವಿಧ ಪ್ರಾಣಿಗಳ ಗಾತ್ರ, ಬಣ್ಣ, ಆಹಾರ ಮತ್ತು ವಾಸಸ್ಥಳದ ಪರಿಚಯ ಮಾಡಿಕೊಡೋದು, ವಿವಿಧ ಪ್ರಾಣಿಗಳ ಅನುಕೂಲಗಳನ್ನು ಹೆಸರಿಸೋದು, ವಿವಿಧ ಪ್ರಾಣಿಗಳ ಮುಖವಾಡಗಳ ತಯಾರಿಕೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ನಾವು ಮಾಡ್ಬೋದು. ಇನ್ನು ಮುಕ್ತಾಯದ ಹಂತದಲ್ಲಿ ಚಿತ್ರಗಳ ಮೂಲಕ ಪಾಠದ ಕಲಿಕಾಂಶಗಳ ಪುನರ್ಮನನವನ್ನು ಮಾಡಿಸ್ತಕ್ಕಂಥ ಚಟುವಟಿಕೆ. ಇನ್ನು ಮೌಲ್ಯಮಾಪನದಲ್ಲಿ ಏನೆಲ್ಲ ಬಳಸ್ಬೋದಂದರೆ, ಮನುಷ್ಯ ಮತ್ತು ಹಸುವಿನ ನಡುವಿನ ವ್ಯತ್ಯಾಸವನ್ನು ತಿಳಿಸೋದು, ವಿವಿಧ ಪ್ರಾಣಿಗಳ ಗಾತ್ರ, ಬಣ್ಣ, ಆಹಾರ ಮತ್ತು ವಾಸಸ್ಥಳ. ಇದರಲ್ಲಿ ನಾವೇನು ಹೇಳಿದ್ದೀವಿ ಅಂತಂದರೆ, ಹಸು ಆಗಿರ್ಬೋದು, ಆಕಳ, ನಾಯಿ, ಇತರೆ ಪ್ರಾಣಿಗಳನ್ನು ಬಳಕೆಯನ್ನು ಮಾಡ್ಬೋದು. ಆನೆಯ ಮುಖವಾಡ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಬಿಡಿಸೋದು, ಪ್ರಾಣಿಗಳಿಗೆ ಸಂಬಂಧಿಸಿದಂತೆ ಒಗಟನ್ನು ಕೊಡೋದು. ಫಾರ್ ಎಕ್ಸಾಂಪಲ್, ಬಣ್ಣ ಬಣ್ಣದ ಪುಕ್ಕ, ಇದೇ ಹಳ್ಳಿಯ ಗಡಿಯಾರ. ಆಮೇಲೆ ಪಾಠಾಧಾರಿತ ಮೌಲ್ಯಾಂಕನ LBA ಘಟಕ ಪರೀಕ್ಷೆ. ಇದರಲ್ಲಿ ಮೌಖಿಕ ಮತ್ತು ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿ ಪಾಠಾಧಾರಿತ ಮೌಲ್ಯಾಂಕನ LBAಯನ್ನು ಮಾಡ್ತಕ್ಕಂಥದ್ದು ಇತ್ತು. ಇಷ್ಟು ಪ್ರಾಣಿಗಳ ಪ್ರಪಂಚ ಪಾಠದ ಲೆಸನ್ ಪ್ಲ್ಯಾನ್ ಇತ್ತು. ಇನ್ನು ನೆಕ್ಸ್ಟ್ ಹೋಗೋಣ 2ನೇ ಪಾಠ. ಪಾಠ ಬಂದುಬಿಟ್ಟು ಸವಿಜೇನು. ಇದಕ್ಕೂ ಕೂಡ ಸುಮಾರು 4ರಿಂದ 5 ಅವಧಿಗಳು ಬೇಕು. ಸೊ 5-6 ಅಂದರೂ ಕೂಡ ಕಡಿಮೆ ಇಲ್ಲ. ಮೊದಲ ಒಂದು ಕಲಿಕಾಫಲ: ಪ್ರಾಣಿಗಳ ವರ್ತನೆಯನ್ನು ವೀಕ್ಷಿಸ್ತಾರೆ. 2ನೇದು ಜೇನು ಸಂಗ್ರಹಣೆಯ ವಿಧಾನ ಮತ್ತು ಉಪಯೋಗವನ್ನು ಅರಿತಾರೆ. ಸೊ ಚಿತ್ರಪಟಗಳಲ್ಲಿ ಜೇನುಗೂಡಿನ ಚಿತ್ರಪಟ, ವಿಡಿಯೋ ಅಥವಾ PPTಗಳು, ಪ್ರಶ್ನಾಲಕೋಟೆಗಳು, ಪಾಠಾಧಾರಿತ ಮೌಲ್ಯಾಂಕನದ ಕೈಪಿಡಿಗಳು. ಪ್ರಶ್ನಾಲಕೋಟೆ ಅಂದರೆ ಈ ಪುನರ್ಮನನದಲ್ಲಿ ನಾವೇನು ಮಾಡ್ತೀವಿ, ಸಾರಾಂಶದಲ್ಲಿ ಕ್ವಶನ್ಸ್ಗಳನ್ನು ಬಳಸ್ತೀವಿ, ಅದು ಪ್ರಶ್ನಾಲಕೋಟೆ. ಸೊ ಆರಂಭಿಕ ಹಂತದಲ್ಲಿ ಚಿತ್ರದ ವಿವರಣೆ, ಬೆಳವಣಿಗೆ ಹಂತದಲ್ಲಿ ಗುಂಪು ಚಟುವಟಿಕೆ, ಮುಕ್ತಾಯದ ಹಂತದಲ್ಲಿ ಸಾರಾಂಶ ಮತ್ತು ಪುನರಾವಲೋಕನ. ಇನ್ನು ಘಟಕವಾರು ಮೌಲ್ಯಮಾಪನದಲ್ಲಿ ವಿದ್ಯಾರ್ಥಿಗಳು ತಮ್ಮ ಸುತ್ತಮುತ್ತಲಿನ ಪ್ರಾಣಿಗಳ ವೀಕ್ಷಣೆಯನ್ನು ಗಮನಿಸ್ತಾರೆ. ಜೇನುನೊಣಗಳ ಗಾತ್ರ ಮತ್ತು ಜೇನುಗೂಡಿನ ಕುರಿತು ಪ್ರಶ್ನೆಗಳನ್ನು ಕೇಳೋದು, ಜೇನುತುಪ್ಪದ ಉಪಯೋಗಗಳನ್ನು ಪಟ್ಟಿ ಮಾಡಿಸೋದು, ಜೇನುಗೂಡಿನ ಉತ್ಪನ್ನಗಳ ಅನುಕೂಲಗಳನ್ನು ತಿಳಿಸೋದು, ಶುದ್ಧ ಜೇನನ್ನು ಪರೀಕ್ಷೆ ಮಾಡ್ತಕ್ಕಂಥ ಚಟುವಟಿಕೆಯನ್ನು ಮಾಡಿಸೋದು. ಆಮೇಲೆ ಪಾಠಾಧಾರಿತ ಮೌಲ್ಯಾಂಕನ LBA ಘಟಕ ಪರೀಕ್ಷೆಯನ್ನು ಮಾಡೋದು. ಡೀಟೇಲ್ ಇದೆ ನೋಡಿ. ಆರಂಭಿಕ ಹಂತ, ಇದರಲ್ಲಿ ನಾವು ಚಿತ್ರ ವಿವರಣೆಯನ್ನು ಕೊಟ್ಟಿದ್ದೀವಿ, ಪಿಕ್ಚರ್ ಟಾಕ್ ಅಂತ ಹೇಳ್ತಾರೆ. ಇಲ್ಲಿ ಏನು ಮಾಡಬಹುದು ಅಂತಂದರೆ, ಜೇನುನೊಣ ಮತ್ತು ಜೇನುಗೂಡಿನ ಚಿತ್ರ ಅಥವಾ ವಿಡಿಯೋ ಅಥವಾ PPTಯನ್ನು ತೋರಿಸಿ ಅವುಗಳ ಆಹಾರ, ಅದರ ರಚನೆ, ಅದರ ಉಪಯೋಗಗಳ ಕುರಿತು ಮಕ್ಕಳಿಗೆ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿ ಉತ್ತರಗಳನ್ನು ಪಡಿತಕ್ಕಂಥ ಚಟುವಟಿಕೆ. ಇನ್ನು ಬೆಳವಣಿಗೆ ಹಂತದಲ್ಲಿ ನಾವು ಗುಂಪು ಚಟುವಟಿಕೆ, ಇಲ್ಲಿ ಚಿತ್ರಪಟ, ಸಂದರ್ಭೋಚಿತ ವಿಡಿಯೋಗಳಾಗಿರ್ಬೋದು, PPTಗಳಾಗಿರ್ಬೋದು, ಅವುಗಳ ಮೂಲಕ ನಾವು ಕಲಿಕಾಂಶಗಳ ವಿವರಣೆಯನ್ನು ಕೊಡ್ತೀವಿ. ಇಲ್ಲಿ ಬೆಕ್ಕು, ಬೆಳ್ಳಕ್ಕಿ, ಮಂಗ, ಕೋಳಿಗಳ ವರ್ತನೆಗಳ ವಿವರಣೆಯನ್ನು ಚಿತ್ರ ಸಹಿತ ಕೊಡೋದು, ಜೇನುನೊಣಗಳ ವರ್ತನೆಗಳ ಬಗ್ಗೆ ವಿವರಣೆಯನ್ನು ಕೊಡೋದು, ಆಮೇಲೆ ಜೇನು ಗೂಡಿನ ರಚನೆ ಕುರಿತು ತಿಳಿಸೋದು, ಶುದ್ಧ ಜೇನನ್ನು ಪರೀಕ್ಷೆ ಮಾಡ್ತಕ್ಕಂಥ ಒಂದು ಚಿಕ್ಕ ಚಟುವಟಿಕೆಯನ್ನು ತರಗತಿಯಲ್ಲಿ ನಾವೇನು ಮಾಡೋದು, ಪ್ರಾತ್ಯಕ್ಷಿಕೆ ಮಾಡಿ ತೋರಿಸೋದು.
ಇನ್ನು ಮುಕ್ತಾಯದ ಹಂತದಲ್ಲಿ ಸಾರಾಂಶ ಮತ್ತು ಪುನರಾವಲೋಕನ, ಆಲ್ರೆಡಿ ಇರ್ತಕ್ಕಂಥ ಚಿತ್ರಪಟ, ವಿಡಿಯೋ ತುಣುಕುಗಳ ಮೂಲಕ ನಾವೇನು ಮಾಡ್ತೀವಿ, ವಿದ್ಯಾರ್ಥಿಗಳ ಕಲಿಕಾಂಶಗಳ ಪುನರ್ಮನನವನ್ನು ಮಾಡ್ತೀವಿ. ಇನ್ನು ಘಟಕವಾರು ಮೌಲ್ಯಮಾಪನದಲ್ಲಿ ತಮ್ಮ ಸುತ್ತಮುತ್ತಲಿನ ಪ್ರಾಣಿಗಳ ವೀಕ್ಷಣೆಯನ್ನು ಗಮನಿಸ್ತಾರೆ, ಜೇನುನೊಣಗಳ ಗಾತ್ರ ಮತ್ತು ಗೂಡಿನ ಕುರಿತು ಪ್ರಶ್ನೆಗಳನ್ನು ಕೇಳೋದು, ಜೇನುತುಪ್ಪದ ಉಪಯೋಗಗಳನ್ನು ಪಟ್ಟಿ ಮಾಡಿಸ್ತಕ್ಕಂಥ ಕೆಲಸ, ನೆಕ್ಸ್ಟ್ ಜೇನುಗೂಡಿನ ಉತ್ಪನ್ನಗಳ ಅನುಕೂಲಗಳನ್ನು ತಿಳಿಸ್ತಕ್ಕಂಥದ್ದು, ಶುದ್ಧ ಜೇನು ಪರೀಕ್ಷೆ ಮಾಡ್ತಕ್ಕಂಥ ಚಟುವಟಿಕೆ ಮಾಡಿಸೋದು, LBA ಘಟಕ ಪರೀಕ್ಷೆ. ಇಲ್ಲಿ ಕೂಡ ಮೌಖಿಕ ಮತ್ತು ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಂತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸಿ LBA ಘಟಕ ಪರೀಕ್ಷೆಯನ್ನು ಮಾಡೋದು. ಇಷ್ಟು 2 ಪಾಠದಲ್ಲಿ ನಾನು ಏನು ಮಾಡಿದ್ದೀನಿ, ಲೆಸನ್ ಪ್ಲ್ಯಾನನ್ನು ತೋರಿಸಿದ್ದೀನಿ. ಸೊ ಯಾರಿಗೆಲ್ಲ ಇದ್ರ ಫುಲ್ PDF ಬೇಕನ್ನೋರು 9964050759 ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ತೊಗೊಳ್ಬೋದು. ಸೊ ನಮ್ಮಲ್ಲಿ LBA ಪ್ರಶ್ನೆ ಪತ್ರಿಕೆಗಳು ಕೂಡ ಸಿಗ್ತವೆ, ಆಮೇಲೆ ಲೆಸನ್ ಪ್ಲ್ಯಾನ್ಗಳು ಕೂಡ ಸಿಗ್ತವೆ. ಸೊ ಅವುಗಳನ್ನು ಕೂಡ ತಾವೇನು ಮಾಡ್ಬೋದು, ಯುಟಿಲೈಸ್ ಮಾಡ್ಬೋದು. ಇಷ್ಟಿತ್ತು ಈ ವಿಡಿಯೋ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ಪ್ರತಿಯೊಂದನ್ನು ಕೂಡ ಕೊಡ್ತಾ ಹೋಗ್ತೀವಿ, ಅವುಗಳನ್ನು ನೋಡಿ ಯುಟಿಲೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಹೊಸ ವಿಡಿಯೋದಲ್ಲಿ ಸಿಗುವ. ಬಾಯ್.